ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ತೇಜಸ್ MK1Aಗೆ 90ರಿಂದ 95 ಕಿಲೋ ನ್ಯೂಟನ್ ಶಕ್ತಿಯ ಇಂಜಿನ್ ಬೇಡ. ರಕ್ಷಣಾ ಸಚಿವಾಲಯದ ಸ್ಪಷ್ಟನೆ. ಭಾರತದ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ MK1A ಕುರಿತು ದೊಡ್ಡ ಅಪ್ಡೇಟ್ ಬಂದಿದೆ. ಇತ್ತೀಚೆಗೆ ಹರಿದಾಡುತ್ತಿದ್ದ 90ರಿಂದ 95 ಕಿಲೋ ನ್ಯೂಟನ್ನ ಥ್ರಸ್ಟ್ ಇಂಜಿನ್ನ ಅಭಿವೃದ್ಧಿಯ ಬಗ್ಗೆ ರಕ್ಷಣಾ ಸಚಿವಾಲಯ ಸ್ಪಷ್ಟನೆ ನೀಡಿದೆ. ತೇಜಸ್ MK1Aಗಾಗಿ ಹೊಸ ಇಂಜಿನ್ನ ಅಭಿವೃದ್ಧಿ ಮಾಡುವ ಯಾವುದೇ ಯೋಜನೆ ಇಲ್ಲ. ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಮಾತನಾಡುತ್ತಾ, GE ಕಂಪನಿಯ F404 IN-20 ಇಂಜಿನ್ಗಳು ಮುಂದಿನ 15ರಿಂದ 20 ವರ್ಷಗಳವರೆಗೆ ತೇಜಸ್ MK1Aಗೆ ಸಂಪೂರ್ಣವಾಗಿ ಸಾಕು ಎಂದು ತಿಳಿಸಿದ್ದಾರೆ. F404 ಇಂಜಿನ್ ಈಗಾಗಲೇ ಫೈನಲ್ ಆದ ಡೀಲ್. 2025 ನವೆಂಬರ್ನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಮತ್ತು GE ಏರೋಸ್ಪೇಸ್ ನಡುವೆ $1.08 ಬಿಲಿಯನ್ ಮೌಲ್ಯದ ಒಪ್ಪಂದ ನಡೆಯಿತು. ಇದರ ಅಡಿಯಲ್ಲಿ 13 ಹೆಚ್ಚುವರಿ F404 IN-20 ಇಂಜಿನ್ಗಳು, 99 ಫಿಕ್ಸ್ ಪ್ಲಸ್ 14 ಆಯ್ಕೆಗಳು ತೇಜಸ್ MK1A ಉಳಿದ 97 ಯುದ್ಧ ವಿಮಾನಗಳಿಗೆ ಮತ್ತು ಸ್ಪೇರ್ಸ್ಗಳಿಗಾಗಿ ಆರ್ಡರ್ ಮಾಡಲಾಗಿದೆ. ಈ ಡೆಲಿವರಿಗಳು 2032ರೊಳಗೆ ಪೂರ್ಣಗೊಳ್ಳಲಿವೆ. ಇದರಿಂದ 2021ರಿಂದ ಇಂದಿನವರೆಗೂ ಒಟ್ಟು 212 F404 IN-20 ಇಂಜಿನ್ಗಳು ತೇಜಸ್ ಪ್ರೋಗ್ರಾಂಗೆ ಆರ್ಡರ್ ಆಗಿವೆ. ಏಕೆ ಹೊಸ 90ರಿಂದ 95 ಕಿಲೋ ನ್ಯೂಟನ್ ಇಂಜಿನ್ನ ಅಗತ್ಯವಿಲ್ಲ? ರಕ್ಷಣಾ ಸಚಿವಾಲಯದ ಪ್ರಕಾರ F404 ಇಂಜಿನ್ಗಳು ಈಗಾಗಲೇ ಅತ್ಯಂತ ವಿಶ್ವಾಸಾರ್ಹವಾಗಿವೆ. ಈ ಇಂಜಿನ್ಗಳು ಬಳಸುವುದು ಆನ್ ಕಂಡೀಷನ್ ಮೇಂಟೆನೆನ್ಸ್ ಸಿಸ್ಟಮ್ಸ್, ಅಂದರೆ ನಿಗದಿತ ಗಂಟೆಗಳ ನಂತರ ಓವರ್ಹಾಲ್ ಮಾಡುವ ಅಗತ್ಯವಿಲ್ಲ. ಸೆನ್ಸಾರ್ಗಳ ಮೂಲಕ ಇಂಜಿನ್ ಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತದೆ. ಯಾವ ಭಾಗ ಹಾಳಾದಾಗ ಮಾತ್ರ ಬದಲಾವಣೆ ಮಾಡಲಾಗುತ್ತದೆ. ಭಾರತೀಯ ವಾಯುಪಡೆಗೆ ಬಳಕೆ ಮಾಡುತ್ತಿರುವ ತೇಜಸ್ MK1A ವಿಮಾನಗಳಲ್ಲಿ ಈಗಾಗಲೇ 6500ಕ್ಕೂ ಹೆಚ್ಚು ಟೋಟಲ್ ಅಕ್ಯುಮುಲೇಟೆಡ್ ಸೈಕಲ್ಸ್, 1000 ಫ್ಲೈಟ್ ಅವರ್ಸ್ಗೆ 2ಕ್ಕಿಂತ ಕಡಿಮೆ ಶಾಪ್ ವಿಸಿಟ್ಸ್ ಆಗಿದೆ ಎನ್ನುವ ಅತ್ಯುತ್ತಮ ದಾಖಲೆ ಇದೆ. ಮುಂದಿನ 20 ವರ್ಷ ಇಂಜಿನ್ನ ಬದಲಾವಣೆಯೇ ಬೇಡ. ಪ್ರತಿ ತೇಜಸ್ ವಿಮಾನವು ವರ್ಷಕ್ಕೆ ಸರಾಸರಿ 180ರಿಂದ 200 ಗಂಟೆ ಹಾರಾಟ ನಡೆಸುತ್ತವೆ. ಅದರರ್ಥ 2031ರಿಂದ 32ರಲ್ಲಿ ನಿರ್ಮಾಣವಾಗುವ ಕೊನೆಯ MK1A ವಿಮಾನಕ್ಕೂ 2045 ಮತ್ತು 2050ರವರೆಗೆ ಯಾವುದೇ ದೊಡ್ಡ ಇಂಜಿನ್ ಬದಲಾವಣೆ ಬೇಕಾಗುವುದಿಲ್ಲ. ಹೀಗಾಗಿ ಈಗಾಗಲೇ 90ರಿಂದ 95 ಕಿಲೋ ನ್ಯೂಟನ್ನ ಇಂಜಿನ್ನ ಅಭಿವೃದ್ಧಿ ಆರಂಭಿಸುವುದು ಹಣದ ವ್ಯರ್ಥ ಮತ್ತು ತಾಂತ್ರಿಕವಾಗಿ ಅರ್ಥವಿಲ್ಲದ ಕೆಲಸ ಎಂದು ಅಧಿಕಾರಿಗಳು ಹೇಳಿದ್ದಾರೆ. GTRE ಪ್ರಸ್ತಾಪ ಮತ್ತು ಅದರ ಹಿಂದಿನ ಕಾರಣ. GTRE ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಹಿಂದೆ ಒಂದು ಮಧ್ಯಮ ಥ್ರಸ್ಟ್ ಇಂಜಿನ್ ಯೋಚನೆ ಮುಂದಿಟ್ಟಿತ್ತು. ಆದರೆ ಅದು ಕೇವಲ ಭವಿಷ್ಯದಲ್ಲಿ GE ಇಂಜಿನ್ ಉತ್ಪಾದನೆ ನಿಂತರೆ ಎಂಬ ರಿಸ್ಕ್ ಮಿಟಿಗೇಷನ್ಗಾಗಿ ಮಾತ್ರ. F404 ಮತ್ತು F414 ಇಂಜಿನ್ಗಳ ಉತ್ಪಾದನೆ 2040ರ ದಶಕದವರೆಗೂ ಮುಂದುವರಿಯಲಿದೆ ಎಂದು GE ಏರೋಸ್ಪೇಸ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಇವು ಬಳಸಲಾಗುತ್ತಿರುವುದು ಅಮೆರಿಕಾದ ನೇವಿಯ FA-18 ಸೂಪರ್ ಹಾರ್ನೆಟ್, EA-18G ಗ್ರೌಲರ್, ಭಾರತದ ತೇಜಸ್ ಯುದ್ಧ ವಿಮಾನಗಳು ಹಾಗೂ ದಕ್ಷಿಣ ಕೊರಿಯಾದ KF-21 ವಿಮಾನಗಳಲ್ಲಿ ಈಗಾಗಲೇ ಈ ಇಂಜಿನ್ಗಳನ್ನು ಬಳಸಲಾಗುತ್ತಿದೆ. ಭವಿಷ್ಯದಲ್ಲಿ ಬೇಕಾದರೆ ಯಾವ ಆಯ್ಕೆಗಳು ಮುಂದಿವೆ? ಒಂದು ವೇಳೆ ಭವಿಷ್ಯದಲ್ಲಿ, ಅಂದರೆ 2035ರ ನಂತರ ಹೊಸ ಇಂಜಿನ್ನ ಅಗತ್ಯ ಬಂದರೆ ಭಾರತದ ಬಳಿ ಈಗಾಗಲೇ 2 ರೆಡಿ ಆಯ್ಕೆಗಳು ಇವೆ. ಆಪ್ಷನ್ 1 AMCA 5ನೇ ತಲೆಮಾರಿನ ಯುದ್ಧ ವಿಮಾನಕ್ಕಾಗಿ ಸ್ಯಾಫ್ರಾನ್ ಜೊತೆಗೆ ಅಭಿವೃದ್ಧಿ ಮಾಡುತ್ತಿರುವ 120 ಕಿಲೋ ನ್ಯೂಟನ್ ಥ್ರಸ್ಟ್ನ ಇಂಜಿನ್ನ ಡಿ-ರೇಟೆಡ್ ವರ್ಷನ್ 2028-29ರಲ್ಲಿ ಗ್ರೌಂಡ್ ಟೆಸ್ಟ್ ಹಾಗೂ 2032ರಲ್ಲಿ ಫ್ಲೈಟ್ ಟೆಸ್ಟ್ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ.
ಆಪ್ಷನ್ 2 GTRE ಸ್ಯಾಫ್ರಾನ್ ಅಭಿವೃದ್ಧಿಪಡಿಸುತ್ತಿರುವ ಕಾವೇರಿ ಡೆರಿವೇಟಿವ್ ಎಂಜಿನ್ KDE ಡ್ರೈ ವರ್ಷನ್. ಇದು ಘಾತಕ್ ಸ್ಟೆಲ್ತ್ UCAV ಮತ್ತು ಫ್ಯೂಚರ್ ಅನ್ಮ್ಯಾನ್ಡ್ ಸಿಸ್ಟಮ್ಸ್ಗೆ ಉಪಯೋಗವಾಗಲಿವೆ. ಈ ಎರಡೂ ಆಯ್ಕೆಗಳು ಈಗಾಗಲೇ ಹಣಕಾಸು ಮತ್ತು ತಾಂತ್ರಿಕವಾಗಿ ಬೆಂಬಲಿತವಾಗಿವೆ. ಹೊಸ 90ರಿಂದ 95 ಕಿಲೋನ್ಯೂಟನ್ ಎಂಜಿನ್ ಶೂನ್ಯದಿಂದ ಆರಂಭಿಸುವ ಅಗತ್ಯವೇ ಇಲ್ಲ. ತೇಜಸ್ MK1Aಗೆ ಹೊಸ ಇಂಜಿನ್ ಬೇಡ. F404 ಇಂಜಿನ್ ಸಂಪೂರ್ಣ ವಿಶ್ವಾಸ. 2045ರಿಂದ 2050ರವರೆಗೂ ಯಾವುದೇ ಸಮಸ್ಯೆ ಉದ್ಭವವಾಗುವುದಿಲ್ಲ. ಭಾರತ ತನ್ನ ಇಂಜಿನ್ಗಳ ತಂತ್ರಜ್ಞಾನವನ್ನು ಮುಂದಿನ ಹಂತಕ್ಕೆ ಈಗಾಗಲೇ ತಯಾರಿಸಿಕೊಂಡಿದೆ. ಇದು ಭಾರತದ ಏರೋಸ್ಪೇಸ್ ಸ್ವಾವಲಂಬನೆಯ ಸ್ಪಷ್ಟ ಸೂಚನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.